ಹೆಲೋ ಗೈಸ್, ನಾವು ಇವತ್ತು ಹೊರಟಿರೋದು ಕೇದಾರೇಶ್ವರ ದೇವಸ್ಥಾನಕ್ಕೆ. ಬನ್ನಿ ಹೋಗೋಣ. ನೋಡಿ, ಇಲ್ಲಿದ್ದೀವಿ, ಎಂಟ್ರಿ ಆಗ್ತಾ ಇದ್ದೀವಿ. ಈ ಥರ ಇನ್ಫಾರ್ಮೇಷನ್ ಬರೆದಿದ್ದಾರೆ ಇಲ್ಲಿ. ಇದು ಹಿಸ್ಟ್ರಿನ ಹೊಂದಿದೆ. ಸುಮಾರು ಇದು ಹಳೇ ಕಾಲದ್ದು, ತುಂಬ ದಶಕಗಳಿಂದ ಇದೆ ಇದು. ಬನ್ನಿ, ನಾನು ಹಾಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ನಮ್ಮ ಭಾರತದ ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯಲ್ಲಿರೋ ಅಂಥದ್ದು. ಇದು ಶಿಕಾರಿಪುರ ಬಳಿ ಬೆಳ್ಳಗಾವಿ ಅಥವಾ ಬಲ್ಲಿಪುರ ಅನ್ನೋ ಪಟ್ಟಣದಲ್ಲಿದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಚುಕ್ಕೆಗಳಿಂದ ಅಂದರೆ ಹೇಗೆ ಕೆತ್ತನೆ ಮಾಡಿದ್ದಾರೆ ನೋಡಿ. ಆವಾಗಿನ ಕಾಲದಲ್ಲೇ ಶಿಲ್ಪಕಲೆಗಳು ಎಷ್ಟು ಚೆನ್ನಾಗಿ ಮೂಡಿ ಬಂದಿದ್ದಾವೆ ಅಂತ ನೋಡ್ಬೋದು ನೀವು. 11 ಮತ್ತು 12ನೇ ಶತಮಾನದಲ್ಲಿ ಪಶ್ಚಿಮ ಚಾಲುಕ್ಯರ ಆಳ್ವಿಕೆಯಲ್ಲಿ ಒಂದು ಪ್ರಮುಖ ನಗರವಾಗಿತ್ತು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಆವಾಗಿನ ಕಾಲದಲ್ಲಿ. ಇದು ಪಶ್ಚಿಮ ಚಾಲುಕ್ಯರಿದ್ರಲ್ಲ, ಅವ್ರ ಆಳ್ವಿಕೆಯಲ್ಲಿ ಇದ್ದಂಥದ್ದು ಇದು ದೇವಸ್ಥಾನ. ಮತ್ತು ಇದು ಆ ಅವಧಿಯಲ್ಲಿ ಹೊಯ್ಸಳ ಆಡಳಿತ ಕುಟುಂಬ ಮತ್ತು ಚಾಲುಕ್ಯರ ಕುಟುಂಬ ಎರಡು ಸಾಮ್ರಾಜ್ಯ ಕೂಡ ತುಂಬ ಸಾಮಂತರಾಗಿದ್ದರು, ಪ್ರಬಲ ಸಾಮಂತರಾಗಿದ್ದರು. ಪಶ್ಚಿಮ ಮತ್ತು ದಕ್ಷಿಣದಲ್ಲಿ ನೀವು ನೋಡ್ಬೋದು. ಈ ದೇವಾಲಯ ಒಳಗಡೆ ಹೋದರೆ ಪಶ್ಚಿಮ ಮತ್ತು ಏನು ದಕ್ಷಿಣ ದೇವಾಲಯ ಗರ್ಭಗುಡಿ ಇದೆಯಲ್ಲ, ಅದು ತುಂಬ ಡಿಫ್ರೆಂಟ್ ಆಗಿದೆ ನೋಡಿ. ಇದು ಎಷ್ಟು ನೀಟಾಗಿ ಕೆತ್ತನೆ ಮಾಡಿದ್ದಾರೆ ಒಂದೊಂದೂ. ಮತ್ತು ಆ ಕಲ್ಲುಗಳು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ತುಂಬ ಹಳೆಯ ಕಾಲದ್ದು, ಸುಮಾರು ವರ್ಷಗಳಾಗಿದೆ. ಸೊ ಇಂದಿಗೂ ಉಳಿಸ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಮುಂದೆನೂ ನಾವು ಇದನ್ನು ಉಳಿಸ್ಕೊಂಡು ಹೋಗಬೇಕು ನೋಡಿ. ನೋಡ್ತಾ ಇದ್ದೀರಲ್ಲ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆ ಕಲ್ಲು ಎಷ್ಟು ವರ್ಷ ತಗೊಂಡಿರ್ಬೋದು ಇದು ಇಷ್ಟು ಕೆತ್ತನೆ ಮಾಡೋಕ್ಕೆ ನೋಡಿ. ಇದು ನೋಡ್ತಾ ಇದ್ದೀರಲ್ಲ, ಇದೇ ಗರ್ಭಗೃಹ. ಸೊ ಇಲ್ಲಿ ಪಶ್ಚಿಮ ಮತ್ತು ದಕ್ಷಿಣ ಗರ್ಭಗುಡಿ ಇದೆ. ಪಶ್ಚಿಮದಲ್ಲಿ ಏನು ಕಾಣಿಸುತ್ತೆ ಅದು ಗರ್ಭಗುಡಿ ಒಳಗಡೆ ಶಿವಲಿಂಗನ ಹೊಂದಿದೆ. ಮತ್ತು ಉತ್ತರದಲ್ಲಿ ಏನಿದೆಯಲ್ಲ ಆ ಗರ್ಭಗುಡಿಯಲ್ಲಿ ವಿಷ್ಣು ದೇವರ ಪ್ರತಿಮೆನ ನಾವು ನೋಡ್ಬೋದು. ಸೊ ಆಗಿನ ಒಂದು ಕಾಲದಲ್ಲಿ ಏನು ದೇವಾಲಯ ಒಳಗಡೆ ದೇವರು 4 ಮುಖದ ಪ್ರತಿಮೆಯನ್ನು ಇಟ್ಟಿದ್ರು, ಅದನ್ನು ಇವಾಗ ವಸ್ತು ಸಂಗ್ರಹಾಲಯದಲ್ಲಿ ಪ್ರದರ್ಶಿಸಿದ್ದಾರೆ. ಏನು ರಾಜ ವಿಷ್ಣುವರ್ಧನ ಇದ್ರಲ್ಲ, ಕ್ರಿಸ್ತಶಕ 1108ರಿಂದ 1152 ಅವಧಿವರೆಗೂ ಸ್ವಾತಂತ್ರ್ಯದ ಅಂಚುಗಳನ್ನು ಪಡೆದಿತ್ತು ಇದು. ಅಂದರೆ ಅವ್ರ ಕಾಲದಲ್ಲಿ ವಿಷ್ಣುವರ್ಧನ ಇದ್ರಲ್ಲ, ರಾಜ ವಿಷ್ಣುವರ್ಧನ ಅವ್ರ ಕಾಲದಲ್ಲಿ. ಸೊ ಶಿವಲಿಂಗನ ನೋಡಿ ಏನೋ ಮನಸ್ಸಿಗೆ ಪೀಸ್ಫುಲ್ ಅನ್ನಿಸ್ತಾ ಇದೆ. ಈ ಪ್ಲೇಸ್ ಕೂಡ ಅಷ್ಟೇ ಚೆನ್ನಾಗಿದೆ. ದೇವಸ್ಥಾನ ಕೂಡ ಒಂದು ಶಾಂತಿನ ಕೊಡುತ್ತೆ. ನೀವು ಮಿಸ್ ಮಾಡದೆ ಒಂದ್ಸಲ ವಿಸಿಟ್ ಮಾಡಿ ಗಾಯ್ಸ್. ಈ ಪ್ಲೇಸ್ ನೋಡಿದ್ರೆ ನನಗೆ ಎಕ್ಸಾಕ್ಟ್ ಇದು ಅಮೃತಾಪುರ ನೆನಪಾಗುತ್ತೆ. ಸೇಮ್ ಹಾಗೆ ಇದೆ, ಬಟ್ ಡಿಫ್ರೆಂಟ್ ಇದೆ, ನೀವು ಫೀಲ್ ಮಾಡ್ಬೋದು. ನಂದಿ ವಿಗ್ರಹ ಇದ್ದೇ ಇರಬೇಕಲ್ವಾ. ಈ ವಿಗ್ರಹನೂ ಅಷ್ಟೇ, ನಂದಿ ವಿಗ್ರಹ ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ನೋಡ್ತಾ ಇರ್ಬೋದು ನೀವು ನಂದಿ ವಿಗ್ರಹನ ನೋಡಿ, ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂತ. ತುಂಬ ಸಕ್ಕತ್ತಾಗಿ ಬಂದಿದೆ. ಮತ್ತು ಇದು ಕಲ್ಯಾಣಿ ಚಾಲುಕ್ಯ ಮತ್ತು ಹೊಯ್ಸಳ ಶೈಲಿ ಸಂಕ್ರಮ ಅವಧಿಯಲ್ಲಿ ಒಂದು ಶ್ರೇಷ್ಠ ಉದಾಹರಣೆ ಆಗಿದೆ, ಅವರು ಆಳ್ವಿಕೆ ಮಾಡಿದಂಥ ದೇವಸ್ಥಾನ ಅಂತ. ಮತ್ತು ಈ ದೇವಾಲಯವನ್ನು ನಮ್ಮ ಭಾರತದ ಪುರಾತತ್ವ ಸಮೀಕ್ಷೆಯ ರಾಷ್ಟ್ರೀಯ ಪ್ರಾಮುಖ್ಯತೆ ಸ್ಮಾರಕವಾಗಿ ಸಂರಕ್ಷಿಸಲಾಗಿದೆ. ಸೊ ಇದು ಗೌರ್ಮೆಂಟ್ ಅವರು ಸಂರಕ್ಷಣೆ ಮಾಡ್ತಾ ಇದ್ದಾರೆ. ನಾವಿವಾಗ ಟೆಂಪಲ್ ಎಷ್ಟೇ ಕೋಟಿ ಕೊಟ್ಟು ಕಟ್ಬೋದು, ಬಟ್ ಈ ಥರ ದೇವಸ್ಥಾನನ ಅವಾಗಿನ ಕಾಲದವ್ರು ಬಿಟ್ಟರೆ ನಮ್ಮ ಈ ಜನ್ರೇಷನ್ನಲ್ಲಿ ಎಷ್ಟೇ ಕೋಟಿ ಖರ್ಚು ಮಾಡಿದ್ರು ಕಟ್ಟೋಕ್ಕಾಗಲ್ಲ. ಮತ್ತು ಆ ಥರ ಕೆತ್ತನೆ, ಆ ಥರ ಶಿಲ್ಪಿಗಳು ಇವಾಗೂ ಇಲ್ಲ. ಸುಮಾರು ವರ್ಷಗಳನ್ನು ತಗೊಂಡು ಇದನ್ನು ಕಟ್ಟಿರ್ತಾರೆ ನೋಡಿ. ಆವಾಗಿನ ಕಾಲಕ್ಕೂ ಈ ಜನ್ರೇಷನ್ಗೂ ಇದೇ ವ್ಯತ್ಯಾಸ. ಅದು ಒಂದೊಂದು ಕಲೆನೂ ಕೆತ್ತಬೇಕು, ಕಲ್ಲಿಂದ ಶಿಲ್ಪಕಲೆಗಳು ಎಷ್ಟು ಚೆನ್ನಾಗಿ ಮೂಡಿ ಬಂದಿರುತ್ತೆ. ಅದನ್ನು ಉಳಿಸ್ಕೊಂಡು ಹೋಗಬೇಕು ನಾವು ಇವತ್ತಿಗೂ, ಮುಂದಿನ ಜನ್ರೇಷನ್ನಿಗೂ ಅಷ್ಟೇ, ಅಷ್ಟು ಉಳಿಸ್ಕೊಂಡು ಹೋಗಬೇಕು. ಮಕ್ಕಳ ಕಾಲದಲ್ಲಿ ತೋರಿಸ್ಬೋದು ಆವಾಗಿನ ಕಾಲದಲ್ಲಿ ಈ ಥರ ಇತ್ತು ಅಂತ ಎಲ್ಲ. ತುಂಬ ಅದ್ಭುತವಾಗಿದೆ ನೋಡಿ. ದೇವಸ್ಥಾನದ ಮುಂದೆ ಈ ಥರ ಚಿಕ್ಕ ಚಿಕ್ಕ ಕೆತ್ತನೆಗಳನ್ನು ಮಾಡಿ ಇಟ್ಟಿದ್ದಾರೆ. ಸುಂದರವಾಗಿ ಕಾಣ್ತಾ ಇದೆ. ಒಂದೊಂದಕ್ಕೂ ಒಂದೊಂದು ಮೀನಿಂಗ್ ಇಟ್ಟು ಮಾಡಿದ್ದಾರೆ. ಅದೆಷ್ಟು ಶಿಲೆಗಳನ್ನ ಕೆತ್ತಿದ್ದಾರೆ ನೀವೇ ನೋಡ್ಬೋದು. ಇಲ್ಲಿ ತುಂಬ ವಿಗ್ರಹಗಳನ್ನು, ಕೆತ್ತನೆಗಳನ್ನು ಇಲ್ಲಿ ಸಂಗ್ರಹ ಮಾಡಿ ಇಟ್ಟಿದ್ದಾರೆ. ನೋಡ್ಬೋದು ನೀವು, ಇಲ್ಲಿ ಕೆತ್ತನೆ ಮಾಡಿದ್ದಾರೆ ನೋಡಿ. ಇದು ಯಾವ ಲ್ಯಾಂಗ್ವೇಜ್ ಅಂತ ಗೊತ್ತಿಲ್ಲ, ಮೇ ಬಿ ಸಾಂಸ್ಕೃತ್ ಇರ್ಬೋದಾ, ಗೊತ್ತಿಲ್ಲ ಯಾವ ಲ್ಯಾಂಗ್ವೇಜ್ ಅಂತ. ನೋಡಿ ಎಷ್ಟು ಬರೆದಿದ್ದಾರೆ, ಕಲ್ಲಲ್ಲಿ ಕೆತ್ತನೆ ಮಾಡಿರೋದು. ಇದು ಓದಿದ್ರೇ ಗೊತ್ತಾಗೋದು, ಅದು ಲ್ಯಾಂಗ್ವೇಜ್ ಬರೋರಿಗೆ
ಹಿಸ್ಟ್ರಿ ತಿಳ್ಕೊಬೋದು ಅನಿಸುತ್ತೆ ಅದನ್ನು ನೋಡಿದ್ರೆ. ಲಿಪಿ ಇರ್ತತಲ್ಲ ಆವಾಗಿನ ಕಾಲದಲ್ಲಿ ಅದು. ನೋಡಿ ಇಲ್ಲೊಬ್ರು ಅಂಕಲ್ ಬರ್ತಾ ಇದ್ದಾರೆ, ಫೋನಿಂದ ವಿಡಿಯೋ ಮಾಡ್ಕೊತಾ ಇದ್ದಾರೆ. ನೋಡಿ ಚೆನ್ನಾಗಿದೆ ಇದು. ಸುತ್ತಮುತ್ತ ಎಷ್ಟು ಪರಿಸರನ ಕಾಪಾಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫುಲ್ ವಿಡಿಯೋ ಗೈಸ್. ಸಪೋರ್ಟ್ ಅಸ್, ಕೀಪ್ ವಾಚಿಂಗ್.